ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಸೋಮವಾರ. ಇವತ್ತು ಡ್ಯೂಟಿ ಮಾಡೋಣ ಅಂತ ಬಂದೆ. ಒಳ್ಳೆ ಜೋಶಲ್ಲೇ ಬಂದೆ ನಾನು ಡ್ಯೂಟಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಡ್ಯೂಟಿ ಮಾಡೋಕ್ಕೆ ಕಸ್ಟಮರ್ ಪಿಕಪ್ ಮಾಡ್ಕೊಂಡು ಬಂದೆ. ನಮ್ಮನೆ ತವಿಂದನೇ ಡ್ಯೂಟಿ ಬಿತ್ತು ಭರತ್ ನಗರದಿಂದ ಇಂದ್ರನಗರದಲ್ಲಿ ಜೋಶಲ್ಲೇ ಎತ್ಕೊಂಡು 20 ರೂಪಾಯಿ ಕಿಲೋಮೀಟ್ರ್ ಅಂತ ಹೇಳ್ಬಿಟ್ಟು 22 ಕಿಲೋಮೀಟ್ರ್ ಇತ್ತು ಟೋಟಲಿ. ಸೊ ಅದಕ್ಕೆ 440 ರೂಪಾಯಿ ಸಮಥಿಂಗ್ ಕೊಟ್ಟಿಲ್ಲ. ಸೊ ಅದು ಜೋಶಲ್ಲೇ ಎತ್ಕೊಂಡು ಬಂದೆ. ಒಳ್ಳೆ ಡ್ಯೂಟಿ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ರೆ ಆ ಜೋಶು ತುಂಬ ಹೊತ್ತು ಇರಲಿಲ್ಲ. ಯಾಕೆ ಅಂತೇಳಿದ್ರೆ ಟ್ರಾಫಿಕ್ ನೋಡಿದ್ರೆ ಆ ಜೋಶೆಲ್ಲ ಹೊಂಟೋಯ್ತು, ಅಷ್ಟು ಟ್ರಾಫಿಕ್ ಇತ್ತು. ಸೊ 22 ಕಿಲೋಮೀಟ್ರಿಗೆ ಅಮ್ಮಮ್ಮ ಅಂದರೆ ಎಷ್ಟು ನಿಮಿಷ ತಗೊಳ್ಬೋದು? ಅಮ್ಮಮ್ಮ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 40 ನಿಮಿಷ 22 ಕಿಲೋಮೀಟ್ರಿಗೆ. ಸೊ ಇಲ್ಲಿ ಎಷ್ಟು ತಗೊಳ್ತು ಅಂದರೆ 1 ಅವರ್ 50 ನಿಮಿಷ, 2 ಅವರ್ ಆಗೇ ಹೋಯ್ತಾನಪ್ಪ ನಾವು ಡ್ರಾಪ್ ಮಾಡೋ ಅಷ್ಟರೊಳಗಡೆ. ಅಷ್ಟು ಟ್ರಾಫಿಕ್ ಇತ್ತು. ಅದನ್ನು ಡ್ರಾಪ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಇಂದ್ರನಗರದಲ್ಲೇ ತುಂಬಾ ಡ್ಯೂಟಿಗಳು ಬೀಳ್ತದೆ. ಅದರಲ್ಲಿ ನಾನು ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಬಿತ್ತು 11 ಕಿಲೋಮೀಟ್ರ್, ಅದು 20 ರೂಪಾಯಿ ಕಿಲೋಮೀಟ್ರು. ಸೊ ಅದನ್ನ ತಗೊಂಡು ನಾವು ಬರೋಣ ಅಂತ ಹೇಳ್ಬಿಟ್ಟು ಬಂದರೆ 11 ಕಿಲೋಮೀಟ್ರ್ ಅಲ್ವಾ, ಏನೋ ವರ್ಕೌಟ್ ಆಗುತ್ತೆ ಅಂತ ಅದು ನೋಡಿದ್ರು ಟ್ರಾಫಿಕ್. ಅದನ್ನು ಒಂದು 50 ನಿಮಿಷ ಆಗೋಯ್ತು ಡ್ರಾಪ್ ಮಾಡೋಷ್ಟೊಳಗಡೆ. ಸೊ ಡ್ರಾಪ್ ಮಾಡಿಬಿಟ್ಟೆ ಕೂತಿದ್ದೀನಿ ಈಗ ಮಲ್ಲೇಶ್ವರಮಲ್ಲಿ. ಇನ್ನೂ ಯಾವುದೋ ಡ್ಯೂಟಿ ಬಿದ್ದಿಲ್ಲ ಅನ್ನೋದಕ್ಕಿಂತ ನಾನೇ ಆಫ್ ಮಾಡಿದ್ದೀನಿ. ಊಟ ಮಾಡಬೇಕಾಗಿತ್ತು. ಸೊ ಊಟ ಮಾಡಿದೆ. ಏನು ತಿಂದಿದೆ ಅಂತ ಹೇಳಿದ್ರೆ ಎಗ್ ಬುರ್ಜಿ ಮಾಡಿದ್ಲು. ಸೊ ಎಗ್ ಬುರ್ಜಿ ತಗೊಂಡು ಬಂದಿದ್ದೆ. ಅದನ್ನು ಈಗ ಊಟ ಮಾಡಾಯಿತು. ಊಟ ಮಾಡಾದಮೇಲೆ ರ್ಯಾಪಿಡ್ ಆನ್ ಮಾಡೋಣ ಅಂತ ಹೋಯ್ತಿದ್ದೀನಿ. ರೀಚಾರ್ಜ್ ಖಾಲಿಯಾಗಿದೆ. ಸೊ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ 1000 ರೂಪಾಯಿ ಗೊತ್ತಲ್ಲ, 1000 ರೂಪಾಯಿಗೆ 81 ರೂಪಾಯಿ ರೀಚಾರ್ಜ್ ಮಾಡಿದ್ದೀನಿ. ಆ 81 ರೂಪಾಯಿ ರೀಚಾರ್ಜ್ ಮಾಡಿದ್ರೆ 1000 ರೂಪಾಯಿ ಡ್ಯೂಟಿ ಕೊಡ್ತಾನೆ ರ್ಯಾಪಿಡೋದಲ್ಲಿ. ಇವಾಗ ಪೀಕ್ ಅವರ್ ಅಲ್ವಾ, ನೋಡೋಣ ಸ್ಟಾರ್ಟ್ ಆಗುತ್ತೆ. ಇನ್ನು ಪೀಕ್ ಅವರ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. 4:20 ಇವಾಗ. 420 ಒಳ್ಳೆ ನಂಬರೇ. ಸೊ 4:20 ಇವಾಗ. ಇನ್ನೂ ಡ್ಯೂಟಿ ಬಿದ್ದೆಲ್ಲ ವೆಯ್ಟ್ ಮಾಡ್ತಾಯಿದ್ದೀನಿ. ಊಬರ್ ಆನ್ ಮಾಡಲಿಲ್ಲ. ಊಬರ್ ಇವಾಗ ಆನ್ ಮಾಡಿದ್ರೆ ನನ್ನ ಮಗ 12 ರೂಪಾಯಿ 11 ರೂಪಾಯಿ ಡ್ಯೂಟಿ ಕಿಲೋಮೀಟ್ರ್ ಕೊಡ್ತಾನೆ. ಸೊ ಆನ್ ಮಾಡಿಲ್ಲ ಇನ್ನೂ ಅದನ್ನು. ಸೊ ಅದನ್ನು ಯಾವಾಗ ಆನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಪೀಕ್ ಅವರ್ ಆಗಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಆನ್ ಮಾಡ್ತೀನಿ, ಡ್ಯೂಟಿ ಯಾವುದು ಬಿದ್ದಿಲ್ಲ ಅಂತ. ಇವಾಗ ಆನ್ ಮಾಡಿದ್ರೆ ಸುಮ್ಮನೆ ವೇಸ್ಟು, ಡ್ಯೂಟಿ ಅಮೌಂಟೇ ಕೊಡೋದಿಲ್ಲ ಅವನು. ನಾವು ಅವನಿಗೆ ದುಡ್ಡು ಕೊಟ್ಟು ಅವ್ನಿಗೆ ಸಂಪಾದನೆ ಮಾಡಿಕೊಡ್ಬೇಕಾಗುತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರ ನಾವು ಆನ್ ಮಾಡಿಲ್ಲ. ರ್ಯಾಪಿಡ್ ಒಂದು ಆನ್ ಮಾಡ್ಕೊಂಡಿದ್ದೀನಿ. ಗ್ರೂಪಲ್ಲಿ ಯಾವುದೇ ಬೀಳುತ್ತಾ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಮಲ್ಲೇಶ್ವರಮಿಂದ ಗ್ರೂಪಲ್ಲಿ ಯಾವುದೂ ಬೀಳ್ತಾಯಿಲ್ಲ. ಅನ್ನಂತಾಗೆ ನಿಮಗೆ ನಾನು ಹೇಳಿಲ್ಲಲ್ಲ, ನಾನು ಈ ರ್ಯಾಪಿಡೋ ಊಬರ್ ಅಲ್ಲದೇ ನಾನು ಗ್ರೂಪಲ್ಲಿ ಡ್ಯೂಟಿ ಮಾಡ್ತಿದ್ದೀನಿ. ಗ್ರೂಪಲ್ಲಿ ಅಂತೇಳಿ ಟೆಲಿಗ್ರಾಮ್ ಗ್ರೂಪ್ ಅದು ಆ್ಯಕ್ಚುಲಿ ಕಂಪ್ನಿ ಡ್ಯೂಟಿಗಳು. ಅದರಲ್ಲೂ ಚೆನ್ನಾಗಿದೆ, ಅದು ಮೋಸ ಏನಿಲ್ಲ. ಅದರಲ್ಲೇ ಡ್ಯೂಟಿ ಮಾಡ್ಬೋದು. ಅದರಲ್ಲಿ ನಾನು ಡ್ಯೂಟಿ ಮಾಡ್ತಾಯಿದ್ದೀನಿ. ಅದರಲ್ಲೂ ಇವತ್ತು ಯಾವುದು ಬಿದ್ದಿಲ್ಲ. ನಾನು ಲಾಸ್ಟ್ ವೀಕು ಮಾಡಿದ್ದೀನಿ, ಸುಮಾರಾಗಿ ಮಾಡಿದ್ದೀನಿ. ಅದನ್ನು ಅಪ್ಡೇಟ್ ಮಾಡಿರಲಿಲ್ಲ. ಚೆನ್ನಾಗಿ ಬೀಳ್ತಾಯಿದ್ದಾವೆ ಗ್ರೂಪಲ್ಲಿ ನೋಡ್ಕೊಂಡು ಮಾಡಿದ್ರೆ ಮಾತ್ರ ಅದು ಅರ್ನಿಂಗ್ಸ್ ತುಂಬ ಚೆನ್ನಾಗಿ ಕೊಡ್ತಾರೆ. ಯಾವುದೇ ಥರದ ಮೋಸಗಳು ಆಗಿಲ್ಲ ನನಗೆ. ಚೆನ್ನಾಗಿದೆ. ಸೊ ಆ ಗ್ರೂಪದ್ದು ಮಾಡ್ತಾಯಿದ್ದೀನಿ. ಗ್ರೂಪಲ್ಲಿ ಇಲ್ಲ ಮಲ್ಲೇಶ್ವರಮಲ್ಲಿ ಯಾವುದೂ ಬಿದ್ದಿಲ್ಲ ಇನ್ನು. ನಾನು ಅದನ್ನು ನೋಡ್ತಾಯಿದ್ದೀನಿ ಕೂತ್ಕೊಂಡು. ನಾನು ಆಲ್ಮೋಸ್ಟ್ ಜಾಸ್ತಿ ಮಾಡೋದು ಗ್ರೂಪಲ್ಲೇ. ಸೊ ಗ್ರೂಪಲ್ಲಿ ಯಾವುದೂ ಈ ಸರೌಂಡಿಂಗಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದಾಗ ನಾನು ಏನು ಮಾಡ್ತೀನಿ, ರ್ಯಾಪಿಡೋ ಅಥವಾ ಊಬರ್ನ ಯೂಸ್ ಮಾಡ್ತೀನಿ. ಓಲಾನು ಮಾಡ್ತೀನಿ. ಓಲಲ್ಲಿ 5000 ರೂಪಾಯಿ ಅಮೌಂಟು ಕೊಟ್ಟಬೇಕು ನಾನು. 5000 ರೂಪಾಯಿ ಕಟ್ಟೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಓಲಾದಲ್ಲಿ ಮಾಡ್ತಿಲ್ಲ. ಇನ್ನು ಇನ್ನೊಂದು ಯಾವುದಿದೆ, ನಮ್ಮ ಯಾತ್ರೆ ಅಂತ ಒಂದಿದೆ. ನಮ್ಮ ಯಾತ್ರೆನಲ್ಲೂ ಸಹ ಅದು ಅಮೌಂಟು ಕೊಡಬೇಕು. 300 ರೂಪಾಯಿಗೋಸ್ಕರ ಅದು ಬ್ಲಾಕ್ ಮಾಡಿದ್ದಾರೆ. ಸೊ ಅದು 300 ರೂಪಾಯಿ ಮ್ಯಾಕ್ಸಿಮಮ್ ಅಮೌಂಟು. 300 ರೂಪಾಯಿ ಒಳಗಡೆ ಅವರು ಡ್ಯೂಟಿ ಕೊಡ್ತಾರೆ. 300 ರೂಪಾಯಿ ಆದಮೇಲೆ ಡ್ಯೂಟಿ ಕೊಡೋದಿಲ್ಲ. ಅದೆಲ್ಲ ನಿಮಗೆಲ್ಲ ಗೊತ್ತಿದೆ. ಆದ್ದರಿಂದ ಅದನ್ನು ಮಾಡ್ತಾಯಿಲ್ಲ. ಅಮೌಂಟ್ ಯಾವ್ಯಾವ್ದು ಕಟ್ಟಬೇಕಾಗಿರುತ್ತೆ ಅದೆಲ್ಲ ಬ್ಲಾಕ್ ಮಾಡಿದ್ದಾರೆ. ಬ್ಲಾಕ್ ಆಗಿರೋ ಓಪನ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಅದ್ರ ಯಾವುದು ಆನ್ ಮಾಡ್ತಾಯಿಲ್ಲ. ನಾವು ಸಂಪಾದನೆ ಮಾಡ್ತೀನಿ ಅಷ್ಟೇ. ಕೊಡಬೇಕಂದಾಗ ನಂಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಅದು ಆನ್ ಮಾಡ್ಕೊಂಡಿಲ್ಲ. ಸೊ ಅವರು ಆನ್ಲೈನ್ ಡ್ಯೂಟಿ ಬರುತ್ತಲ್ಲ, ಅದು ಬಂದು ಕಟ್ ಮಾಡ್ಕೊಂಡು ಆ ಥರ ಕೊಟ್ಟರೆ ಮಾಡ್ಬೋದು. ಈಗ ನಮ್ಮ ಜಾಬಿಂದನೇ ಹಾಕಿ ಅವರಿಗೆ ಮಾಡ್ತೀವಿ ಅಂದರೆ ಅದು ನಮಗೆ ಬರಲ್ಲ ಅಲ್ವಾ? ನಿಮಗೂ ಹಂಗೆ ಅನಿಸುತ್ತಲ್ವ? ನನಗಂತೂ ನನ್ನ ಜಾಬಿಂದ ಕೊಡಬೇಕು ಅನ್ನೋದು ಹೊಟ್ಟೆ ಉರಿತೈತೆ. ಅಷ್ಟು ಕಷ್ಟಪಟ್ಟು ದುಡ್ದು ಮತ್ತು ನಾವು ಅಮೌಂಟನ್ನ ಹಾಕಿ ನಾವು ಸಂಪಾದನೆ ಮಾಡಬೇಕು ಅಂದರೆ ಅದು ತುಂಬಾ ಕಷ್ಟ ಆಗುತ್ತೆ. ಸೊ ರ್ಯಾಪಿಡೋದಲ್ಲಿ ಆ ಥರ ಅಲ್ಲ. ರ್ಯಾಪಿಡೋದಲ್ಲಿ ನಾನು 81 ರೂಪಾಯಿ ಅಲ್ವಾ, 1000 ರೂಪಾಯಿಗೆ 81 ರೂಪಾಯಿ ಕೊಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಕೊಡ್ಬೋದು. ಬಟ್ ಅವನು ಒಂದೊಂದು ಸಲ 14 ರೂಪಾಯಿ ಇದೆಲ್ಲ ಮಾಡ್ಬಿಡ್ತೀನಿ. ಏನು ಮಾಡ್ತಾನೆ ಗೊತ್ತಾ, ಒಂದೊಂದು ಸಲ ಟೋಲ್ ಇನ್ಕ್ಲೂಡ್ ಆಗಿರುತ್ತೆ. ಆಗಿ 17 ರೂಪಾಯಿ ಕಿಲೋಮೀಟ್ರ್ ಅಂತ ಕೊಡ್ತಾನೆ. ಸೊ ಆ ಟೋಲ್ನು ಇನ್ಕ್ಲೂಡ್ ಮಾಡ್ಬಿಟ್ಟು ಕೊಡ್ತಾನೆ. ಅದೊಂದು ಮೋಸ ನಡೀತೈತೆ. ಸೊ
ಸೊ ನಾನು ಹಿಂಗೆ ಟೋಲ್ ಸಪ್ರೇಟ್ ಅಂದ್ಕೊಂಡಿದ್ದೆ. ನಾನು ಏರ್ಪೋರ್ಟಿಗೆ ಒಂದು ಡ್ರಾಪ್ ಮಾಡಿಬಿಟ್ಟು ನೋಡೋಣ ಇರೋ ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟಿದ್ದೇನೆ ಅಂತ ಚೆಕ್ ಮಾಡಿದಾಗ ಕಿಲೋಮೀಟ್ರಿಗೆ ಬರೀ 14 ರೂಪಾಯಿ ಕೊಟ್ಟಿದ್ದ. ಸೊ 115 ರೂಪಾಯಿ ಟೋಲ್ ಅಮೌಂಟ್ ಏನಿದೆ ಅದು ಇನ್ಕ್ಲೂಡ್ ಮಾಡಿ ನಾವು ನೋಡಿದಾಗ 17 ರೂಪಾಯಿ ಕಿಲೋಮೀಟ್ರ್ ಇರುತ್ತೆ. ಅದನ್ನು ತೆಗೆದು ನೋಡಿದಾಗ 14 ರೂಪಾಯಿ ಕಿಲೋಮೀಟ್ರ್ ಅಷ್ಟೇ ಬರುತ್ತೆ. ಮತ್ತು ನಾನು ಕಾಲ್ ಸೆಂಟ್ರಿಗೆ ಫೋನ್ ಮಾಡಿ ಕೇಳಿದ್ರೆ, ಇಲ್ಲ ಸರ್ ನಿಮ್ಮದು ಕಿಲೋಮೀಟ್ರಿಗೆ 16 ರೂಪಾಯಿ ಇರೋದು ಬೇಸ್ ಅಮೌಂಟ್ ಬಂದು ಅಂತ ಬೇರೆ ಅವರು ಜವಾಬು ಕೊಟ್ಟರು. ಅದಕ್ಕೋಸ್ಕರ ಅದೊಂದು ಬೇಜಾರಾಗ್ತದೆ. ಸೊ ನನ್ನ ಒಂದು ಏನು ಗೊತ್ತಾ, ಈಗ ಯಾವ್ದಾದ್ರು ಟೋಲ್ ಇತ್ತು ಅಂದರೆ ಟೋಲ್ ಮೇಲೆ ಹೋಗ್ಬೇಡಿ, ಟೋಲ್ ಅವಾಯ್ಡ್ ಮಾಡ್ಕೊಂಡು ಹೋದರೆ ಅವರು 17 ರೂಪಾಯಿ ಕಿಲೋಮೀಟ್ರ್ ಅಂತ ಇಲ್ಲ, ಆ ಥರ ಕೊಡೋದು. ಮೊನ್ನೆ ಹಂಗೆ ಹೋದೆ ನಾನು, ಟೋಲ್ ಅವಾಯ್ಡ್ ಮಾಡ್ಕೊಂಡು ಹೋದೆ, ಟೋಲ್ ಲೆಸ್ ಮಾಡಿ ಅಮೌಂಟ್ ಕೊಟ್ಟಿದ್ದ. ಸೊ ಆ ಥರ ಮಾಡ್ತಾನೆ. ನೋಡೋಣ, ಇನ್ನು ಡ್ಯೂಟಿಗಳು ಯಾವುದೂ ಬಿದ್ದಿಲ್ಲ, ಡ್ಯೂಟಿ ಬಿದ್ದರೆ ಮಾಡಬೇಕು. ಸೊ ನಿಮ್ಮದೆಲ್ಲ ಹೇಗೆ ನಡೀತಿದೆ ಬಿಸ್ನೆಸ್ಸು? ಚೆನ್ನಾಗಿ ನಡೀತಿದೆಯಾ? ಹೇಗೆ ಏನು ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಾವು ತಿಳ್ಕೊಳ್ಳೋಣ ಡ್ಯೂಟಿಗಳು ಯಾವ ಥರ ಇದೆ, ನಿಮ್ಗೆ ಯಾವ ಥರ ಕೊಡ್ತಿದ್ದೀನಿ ಕಿಲೋಮೀಟ್ರು. ಎಲ್ಲರಿಗೂ ಸೇಮೇ ಅನಿಸುತ್ತೆ ಮೋಸ್ಟ್ಲಿ ಅಲ್ವಾ? ಸೊ ಓಲಾ, ಊಬರು ಮತ್ತು ರ್ಯಾಪಿಡೋ ಬಿಟ್ಟು ಬೇರೆ ಮಾಡೋಕ್ಕಾಗ್ತಾಯಿಲ್ಲ. ಇನ್ನೊಂದು ಯಾವುದೋ ಬಂದಿದೆ, ನಮ್ಮ ನಗರ ಮೀಟ್ರ್ ಅಂತ ಹೇಳ್ಬಿಟ್ಟು, ಅದು ಹೇಗೆ ಏನೋ ಅಂತ ಗೊತ್ತಿಲ್ಲ. ಅದನ್ನು 7,000 ರೂಪಾಯಿ ಕಟ್ಟಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಅದೇನೋ ಗೊತ್ತಿಲ್ಲ. ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಲೇಬೇಕು ಸ್ಟಾರ್ಟಿಂಗು. ನನ್ನ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ, ಈ ಆಟೋಮೀಟ್ರ್ ಇದೆಯಲ್ಲ, ಅದೇ ಥರ ಇಂಟ್ರಡ್ಯೂಸ್ ಮಾಡಿದ್ರೆ ಕಾರ್ಗಳಿಗೆ ಯಾವ ಥರ ಅಂತ, ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ನೋಡೋಣ ಏನೇನಾಗುತ್ತೆ ಅಲ್ವಾ? ಸೊ ಬನ್ನಿ ಇವಾಗ ಡ್ಯೂಟಿ ಮಾಡೋಣ. ಸೊ ಊಟ ಮಾಡಾಯಿತು, ರೆಸ್ಟು ಆಯಿತು. ಇವಾಗ ಡ್ಯೂಟಿ ಮಾಡೋಣ. 4:25 ನೋಡೋಣ ಡ್ಯೂಟಿ ಬೀಳ್ತಾವ ಇಲ್ವ ಅಂತ. ಒಂದು 1/2 ಅವರ್ ವೆಯ್ಟ್ ಮಾಡ್ತೀನಿ, ಇಲ್ಲಾಂದರೆ ಮೂವ್ ಮಾಡ್ತೀನಿ ಮುಂದಕ್ಕೆ.